ಏನೋ ಅದು ಹಾಗಂದ್ರು ಅವಳು. ಪ್ರಶ್ನೆ ಅರ್ಥ ಆಗ್ದೆ ಲಕ್ಷ್ಮಣ್ ಮುಖ ಸಣ್ಣದು ಮಾಡ್ಕೊಂಡು ಏನು ಸರ್ ಅಂದ. ರಾಮ್ ಸೀರಿಯಸ್ ಆಗಿ ನೋಡ್ತಾ, ನಟಿಸ್ಬೇಡ, ಓದೇ ತಿಂತ್ಯಾ, ನಿನ್ನ ಮೈದನ ಅಂತಿರೋದೇನು ಅಂದರೆ ಈ ಗ್ಯಾಪ್ನಲ್ಲಿ ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ರಾ, ಅದಕ್ಕೆ ಮೈದನ ಆಗಿಬಿಟ್ರಾ? ನಿಜಕ್ಕೂ ನಾನು ಇಲ್ಲೇ ಇದ್ದೀನಿ ಅಂತ ಅವಳಿಗೆ ಹೆಂಗೆ ಗೊತ್ತಾಯಿತು? ಏನು ನಡೀತು ಅಂತ ಹೇಳು. ಇಲ್ಲ ಅಂದರೆ ಮಾತ್ರ ಹಲ್ಲು ಹುತ್ತರಿಸ್ಬಿಡ್ತೀನಿ. ಅವನು ಭಯದಿಂದ ನೋಡ್ತಾ, ಸರ್ ನಿಜಕ್ಕೂ ಏನು ನಡೀತು ಅಂದರೆ ನೀವು ಮೀಟಿಂಗ್ನಲ್ಲಿರುವಾಗ ನಿಮಗೆ ಫೋನ್ ಮಾಡಿದ ಮೇಡಮ್ ಆಮೇಲೆ ನನಗೆ ಫೋನ್ ಮಾಡಿ ಕೇಳಿದ್ರು ನೀವು ಎಲ್ಲಿದ್ದೀರಿ ಅಂತ. ನಾನು ಬ್ಯುಸಿ ಇದ್ದಾರೆ ಮೇಡಮ್ ಅಂತ ಹೇಳಿದ್ರೆ ಅವ್ರು ನಗ್ತಾ, ಯಾವಾಗಲೂ ಇರೋದೇ ತಾನೇ, ನನಗೆ ಗೊತ್ತು, ನೀವು ನನ್ನ ಮೇಡಮ್ ಅನ್ಬೇಡಿ, ನಿಮಗೆ ನಮ್ಮ ಯಜಮಾನ್ರು ಅಣ್ಣನ ಥರ ಅಂತ ಅತ್ತೆಯವ್ರು ಹೇಳಿದ್ದಾರೆ, ಅದಕ್ಕೆ ನೀವು ನನ್ನನ್ನು ಅತ್ತಿಗೆ ಅಂದ್ಕೊಳ್ಳಿ, ಮೈದ್ನವರೇ ಅಂತ ಕರೆದು ನನ್ನನ್ನು ಎಮೋಷ್ನಲ್ ಆಗಿ ಕಂಟ್ರೋಲ್ ಮಾಡಿದ್ರು. ನಾನು ತಕ್ಷಣ ನೀವು ಇರೋ ಜಾಗ ಹೇಳಿಬಿಟ್ಟೆ. ರಾಮ್ ಕೋಪದಿಂದ, ನಿನ್ನ ಮುಖ ಸೀಳಬೇಕು, ಏನೋ ಇದೆಲ್ಲ ಅಗತ್ಯ ಇದೆಯಾ ನನಗೆ? ಅದಕ್ಕೆ ಹೇಳಿದ್ದು ಐ ಹೇಟ್ ಮ್ಯಾರೇಜ್ ಅಂತ. ಕೇಳಿದ್ರಾ? ಮದುವೆ ಆಗಿ 4 ದಿನ ಆಗಿಲ್ಲ, ಆಗಲೇ ತಲೆನೋವು ಶುರು. ಆದರೆ ಅವನು ಭಯದಿಂದ ನೋಡ್ದ. ಸರ್ ಕ್ಷಮಿಸಿ, ಚಿಕ್ಕ ಹುಡುಗಿ ತಿಳಿದೇ ಮಾತಾಡ್ತಿದ್ದಾರೆ, ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾಳೆ, ಇನ್ನೊಮ್ಮೆ ಈ ತಪ್ಪಾಗಲ್ಲ, ದಯವಿಟ್ಟು ಅವ್ರನ್ನ ಏನು ಅನ್ಬೇಡಿ, ಕ್ಷಮಿಸ್ಬಿಡಿ. ರಾಮ್ ಗುರಾಯಿಸ್ತಾ, ಏನೋ ಅವಳು ಚಿಕ್ಕ ಹುಡುಗಿನ ಚಿಕ್ಕ ಹುಡುಗಿ ಥರ ಮಾತಾಡಿದ್ಲಾ? ನಾನು ಮುಂದೆ ದೊಡ್ಡವರೇ ತಲೆ ಎತ್ತು ಮಾತಾಡಲ್ಲ, ನನ್ನ ಕಡೆ ಧೈರ್ಯವಾಗಿ ನೋಡೋ ಸಾಹಸ ಮಾಡಲ್ಲ ಅಂಥದ್ರಲ್ಲಿ ಎಷ್ಟು ಮಾತನಾಡ್ಬಿಟ್ಟು ಹೋದ್ಲು. ತಪ್ಪೆಲ್ಲ ನಂದೇ ಅಂತೆ. ಲಕ್ಷ್ಮಣ್ ಬೇಸರ ಮಾಡ್ಕೊಳ್ತಾ, ಪಾಪ ಮೇಡಮ್ ಅವ್ರನ್ನ ಕಳಿಸ್ಬಿಡ್ತಾರೋ ಏನೋ ಅಂದ್ಕೊಂಡ. ಅದಕ್ಕೆ ಕಂಗಾಲಾಗ್ತಾ ಸರ್ ಅಂತ ಏನೇ ಹೇಳೋದಕ್ಕೆ ಹೋದ. ರಾಮ್ ಕಿರಿಕಿರಿಯಿಂದ ಹಾಕ್ಕೊಂಡಿದ್ದ ಸೂಟನ್ನು ಬಿಚ್ಚಿ ಪಕ್ಕಕ್ಕೆಸ್ತು ತಲೆ ಹಿಡ್ಕೊಂಡು ಮುಖ ಸುಕ್ಕುಗಟ್ಟಿಸ್ತಾ ಕೈ ತೋರಿಸ್ತಿದ್ದ. ಲಕ್ಷ್ಮಣ್ಗೆ ಅರ್ಥನೇ ಆಗಲಿಲ್ಲ. ಏನು ಸರ್ ಅನ್ನೋ ಥರ ನೋಡ್ತಿದ್ರೆ ರಾಮ್ ಆರ್ಡರ್ ಮಾಡ್ದ ಅಷ್ಟೇ. ಲಕ್ಷ್ಮಣ್ ಪೂರ್ತಿ ಶಾಕ್ ಆದ. ಸೀತಾ ಆಫೀಸ್ನಿಂದ ಹೊರಗೆ ಬಂದಳು. ಅವಳಿಗೆ ತನ್ನನ್ನು ಅವಮಾನಿಸಿದ ಸ್ಟಾಫ್ ಎದುರಾದರು. ಎಲ್ಲರೂ ಕೈ ಮುಗಿದು ಕ್ಷಮೆಯನ್ನು ಯಾಚಿಸ್ತಿದ್ರು. ಸೀತಾ ಸಂಕೋಚ ಪಡ್ತಾ, ನೀವು ನನ್ನ ಕ್ಷಮೆ ಕೇಳಬೇಡಿ, ಹೊಸದಾಗಿ ಮದುವೆ ಆಗಿದೆ, ಆಶೀರ್ವದಿಸಿ, ನಿಮ್ಮ ಕೆಲಸಕ್ಕೆ ಏನೂ ಆಗಲ್ಲ ನಂಬಿ ಅಂತ ಅಲ್ಲಿಂದ ಒಟ್ಟು ಹೋದ್ಲು. ಸೀತಾ ಆಟೋದಲ್ಲಿ ಹೋಗ್ಬೇಕಂತ ನೋಡ್ತಿದ್ರೆ ಅವಳು ಮುಂದೆ ಕಾರ್ ಬಂದು ನಿಂತ್ಕೊಂತು. ಆ ಕಾರ್ ರಾಮ್ ಕಳಿಸಿದ್ದು ಅಂತ ತಿಳಿಯುತ್ತೆ. ಸೀತಾ ಸುಮ್ಮನೆ ಹೋಗಿ ಕೂತ್ಲು. ಸರ್ ಅಂದ ಲಕ್ಷ್ಮಣ್. ರಾಮ್ ಇರಿಟೇಟ್ ಆಗ್ತಾ, ಏನು ಕಿವುಡ ನಿನಗೆ? ಹೇಳಿದ್ನೆಲ್ಲ ಡಿಸ್ಮಿಸ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳು. ಅವಳು ಹೇಳಿದ್ನೆಲ್ಲ ತಂದಿರೋ ಊಟ ತಿನ್ನಬೇಕಂತ ಬಡಿಸು, ನೀನು ಕೂಡ ನನ್ನ ಜೊತೆ ಕೂತು ತಿನ್ನು. ಇನ್ನು ಅರ್ಧ ಗಂಟೆ ಮಾತ್ರ ಟೈಮ್ ಇರೋದು, ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಹೋಗಬೇಕು ಅಂತ ಗಡಿಬಿಡಿಯಾಗಿ ಕೂತ. ಅಷ್ಟೇ ಲಕ್ಷ್ಮಣ್ ಹಬ್ಬ ಅಂತ ನಿಟ್ಟುಸಿರು ಬಿಟ್ಟು ಸಂಜೆ ಅವ್ರಿಗೆ ಇನ್ಫಾರ್ಮ್ ಮಾಡ್ದೆ. ಸರಿಯಾಗಿ ಡಿಸ್ಮಿಸ್ ಆರ್ಡರ್ ಸಿಸ್ಟಮ್ನಲ್ಲಿ ಎಂಟರ್ ಪ್ರೆಸ್ ಮಾಡೋ ಅಷ್ಟರಲ್ಲೇ, ಸರ್ ಆರ್ಡರಲ್ಲಿರೋ ಡಿಸ್ಮಿಸ್ ಕ್ಯಾನ್ಸಲ್ ಮಾಡಿ ಅಂತ ಆರ್ಡರ್ ಬಂತು. ಸಂಜೆ ಅವ್ರು ಸಂತೋಷದಿಂದ ನಿಟ್ಟುಸಿರು ಬಿಟ್ಟು ಎಲ್ರಿಗೂ ಗುಡ್ ನ್ಯೂಸ್ ಹೇಳಿದ್ರು. ಎಲ್ಲರೂ ಸೀತಾಳ ಕರುಣೆ, ಅವಳು ಬಾಸ್ ಕೋಪವನ್ನು ಕಂಟ್ರೋಲ್ ಮಾಡೋದು ಅಂತ ಎಲ್ಲರೂ ಅವಳ ಬಗ್ಗೆ ಮೆಚ್ಕೊಂಡ್ರು. ರಾಮ್ ಊಟ ಮಾಡ್ತಿದ್ದಾನೆ. ಲಕ್ಷ್ಮಣ್ ನಂಬಲಾಗದೆ ನೋಡ್ತಾ ಡೌಟ್ನಲ್ಲೇ ತಿಂತಿದ್ದಾನೆ. ಹಾಗೆ ಸೀತಾಗೆ ಆ ಸೀನ್ ಫೋಟೋ ಹೊಡೆದು ಕಳಿಸ್ದ. ಜೊತೆಗೆ ಎಲ್ಲರ ಡಿಸ್ಮಿಸ್ ನಿಂತು ಹೋಯಿತು ಅನ್ನೋ ವಾರ್ತೆ ಕೂಡ ತಲುಪಿಸ್ದ. ಸೀತಾ ಹಬ್ಬ ಅಂತ ನಿಟ್ಟುಸಿರು ಬಿಟ್ಲು. ಮನೆಗೆ ಬಂದು ನಡೆದಿದ್ದನ್ನು ಮನೆಯವ್ರಿಗೆ ಹೇಳಿ ಇನ್ಮೇಲೆ ಇಂಥ ತಪ್ಪಾಗಲ್ಲ ಅಂತ ನಂಬಿಕೆಯಿಂದ ಹೇಳಿದ್ಲು. ಪ್ರೆಸೆಂಟ್ ಅವಳು ಅತ್ತೆ ಮಾವನ ಜೊತೆ ಲಂಚ್ ಮುಗಿಸಿ ರೂಮ್ನಲ್ಲಿ ಕೂತು ರಾಮ್ನನ್ನು ಹೀಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ರಾಮ್ ಸೀತಾ ತಂದಿದ್ದು ಊಟ ತಿಂತಿದ್ದಾನೆ. ಆದರೆ ಅವಳು ಅಂದ್ಬಿಟ್ಟು ಹೋದ ಮಾತುಗಳನ್ನ ಮರೆತಿಲ್ಲ. ನಾನು ತಪ್ಪು ಮಾಡಿದ್ದೀನಾ, ನನ್ನ ಕಡೆಯೇ ತಪ್ಪು ಇದೆ ಅಂತ ಅಂತಿದ್ದಾಳ. ಅಂದರೆ ಈ ಮದುವೆ ಸೀಕ್ರೆಟಾಗಿ ಮಾಡ್ಕೊಳ್ಳೋದು ನನ್ನ ತಪ್ಪ? ನಿಜಕ್ಕೂ ಅವಳಿಗೆ ಅಷ್ಟು ಧೈರ್ಯ ಯಾರು ಕೊಟ್ಟರು? ಕೇವಲ ತಾಳಿ ಕಟ್ಟಿದ ತಕ್ಷಣ ಅಷ್ಟಕ್ಕೆ ಬಂದ್ಬಿಡುತ್ತಾ ಅವಳಿಗೆ? ನನ್ನ ಜೊತೆ ಸೊಕ್ಕಿನಿಂದ ಮಾತಾಡಿದ್ಲು. ರಾಮ್ ಯೋಚಿಸ್ತಾ ಲಕ್ಷ್ಮಣ್ ಕಡೆ ನೋಡ್ದ. ಅವನು ಭಯಪಡ್ತಾ ಊಟ ಮಾಡ್ತಿದ್ದಾನೆ. ರಾಮ್ ಮನಸ್ಸಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿತು. ಇವನೇನು ಅವಳನ್ನ ಚಿಕ್ಕ ಹುಡುಗಿ ಅಂತಿದ್ದಾನೆ? ಅಂದರೆ ನನಗಿಂತ ವಯಸ್ಸಿನ ತುಂಬ ಚಿಕ್ಕವಳು ಅಂತಾನ? ಅಂದರೆ ನಾನು ದೊಡ್ಡವನು ಅಂತಾನ? ಹಾಗಿರುವಾಗ ನನ್ನನ್ನು ಯಾಕೆ ಮದುವೆ ಆದಳು? ನಾನೇನು ಕೇಳಿರಲಿಲ್ವಲ್ಲ ನನ್ನ ಮದುವೆ ಆಗು ಅಂತ. ಇಲ್ಲಿಗೆ ಬಂದು ನನಗೆ ಆರ್ಡರ್ ಮಾಡಿ ಹೋಗ್ತಾಳಾ? ಮನೆಗೆ ಹೋದ್ಮೇಲೆ ನೋಡ್ಕೊತೀನಿ ಅವಳ ವಿಷಯನ. ಇನ್ನೊಮ್ಮೆ ನನ್ನ ಪರ್ಮಿಷನ್ ಇಲ್ಲದೆ ಆಫೀಸಿಗೆ ಬಂದರೆ ಸುಮ್ಮನಿರಲ್ಲ. ನಿಜಕ್ಕೂ ಇದೆಲ್ಲ ಅಮ್ಮನಿಂದಲೇ ಬಂದಿದ್ದು. ರಾಮ್ ಅಷ್ಟು ಕೂಲಾಗಿ ಸೈಲೆಂಟಾಗಿರೋದು, ಅದು ಇಷ್ಟು ದೊಡ್ಡ ಮಿಸ್ಟೇಕ್ ನಡೆದ ಮೇಲೆಯೂ ಕೂಲಾಗಿರೋದು ಏನು ಇಲ್ಲಿ ತನಕ ಯಾರೂ ನೋಡಿರಲಿಲ್ಲ. ಲಕ್ಷ್ಮಣ್ ಒಳಗೊಳಗೆ ಭಯಪಡ್ತಿದ್ದಾನೆ, ಯಾವುದೋ ಬಿರುಗಾಳಿ ಬರಲಿದೆ ಅಂತ. ಪ್ರಸ್ತುತ ರಾಮ್ ಹೊರಗೆ ಬಂದ. ಎಲ್ರಿಗೂ ಸ್ಟ್ರಾಂಗ್ ವಾರ್ನಿಂಗ್ ನೀಡ್ದ. ಈ ಸಲ ಕ್ಷಮಿಸಿದ್ದೀನಿ, ಇನ್ನೊಂದು ಚಾನ್ಸ್ ಇರಲ್ಲ, ನೆನ್ಪಿಟ್ಕೊಳ್ಳಿ ಅಂತ ಅಲ್ಲಿಂದ ಸೈಟ್ ಕಡೆ ಲಕ್ಷ್ಮಣ್ ಜೊತೆ ಹೊರಟೋದ. ರಾಮ್ ಹೊರಗೆ ಹೋಗ್ತಿದ್ದಂತೆ ಆಫೀಸ್ನಲ್ಲಿ ಎಲ್ಲರೂ ಹಬ್ಬ ಅಂತ ನಿಟ್ಟುಸಿರು ಬಿಟ್ಟರು. ಅವರೆಲ್ರಿಗೂ ಇವತ್ತು ನಡೆದಿದ್ದು ಒಂದು ಮರೆಯಲಾಗದ ಘಟನೆ. ಬಾಸ್ ಮದುವೆ ಆಗಿದೆ, ಆದರೆ ಯಾರ ಜೊತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವಳು ಇಲ್ಲಿಗೆ ಬಂದಾಗ ಯಾರೋ ತಿಳಿಯದೆ ಅವಮಾನ ಮಾಡಿದ್ರು. ಅದಕ್ಕೆ ಅಲ್ಲಿದ್ದವರೆಲ್ಲ ತುಂಬ ಬೇಸರಪಟ್ಟರು. ಅವಳು ತುಂಬ ಒಳ್ಳೆಯವಳು, ಎಲ್ಲರನ್ನ ಮುಗುಳ್ನಗೆಯಿಂದ ಕ್ಷಮಿಸ್ಬಿಟ್ಲು. ಮಿಂಚಿನಂತೆ ಬಂದು ತಕ್ಷಣ ಒಟ್ಟು ಹೋದ್ಲು. ಎಷ್ಟು ಒಳ್ಳೆ ಹುಡುಗಿ ಅಂತ ಅಂದ್ಕೊಳ್ತಿದ್ದಾರೆ ಎಲ್ಲರೂ. ಹಾಗೆ ಕೆಲವರಲ್ಲಿ ಮತ್ತೊಂದು ಅಭಿಪ್ರಾಯ ಮೂಡಿತು.
ನಿಜವಾಗಿಯೂ ಒಳ್ಳೆ ಮನಸ್ಸಿರೋ ಹುಡುಗಿ. ಆ ಒಳ್ಳೆ ಮನಸ್ಸಿಗೆ ತಕ್ಕಂತೆಯೇ ತುಂಬ ಸುಂದರವಾಗಿದ್ದಾಳೆ. ಬಿಳಿ ಹಾಲಿನ ಮೋಡದ ಥರ ಇದ್ದಾರೆ ಮೇಡಮ್. ನಿಜಕ್ಕೂ ಮದುವೆ ಬೇಡ ಅಂತ ಆಟ ಹಿಡಿದು ಕೂತಿದ್ದ ಸರ್ ಅವ್ರನ್ನ ಇಷ್ಟಪಟ್ಟು ಮದುವೆ ಆಗಿರೋ ಹಾಗಿದೆ. ಅವ್ಳನ್ನ ಇನ್ಸಲ್ಟ್ ಮಾಡಿದ ತಕ್ಷಣ ತಡ್ಕೊಳಕ್ಕಾಗಲಿಲ್ಲ ಅವರಿಗೆ. ಅವ್ರಿಗೆ ಎಷ್ಟು ಕೋಪ ಮಾಡಿಕೊಂಡ್ರು ಅಂತ ನೋಡಿದ್ವಲ್ಲ. ಮೇಡಮ್ ಅಂದರೆ ಸರ್ಗೆ ತುಂಬ ಇಷ್ಟ ಅಂತ ಅಂದ್ಕೊಂಡ್ರು. ಇನ್ನೊಬ್ಬರು, ಹೌದು ನಿಜವೇ, ನಮ್ಮ ಸರ್ ಕಪ್ಪಗಿದ್ರು ಬಿಳಿ ಹೆಂಡತಿ ಬಂದಿದ್ದಾಳೆ ಅಂತಿದ್ರೆ ಮತ್ತೊಬ್ಬರು ದೀರ್ಘವಾಗಿ ಉಸಿರಾಡ್ತಾ, ಸರ್ ಕಪ್ಪಗಿದ್ರು ಅವರಲ್ಲಿರೋ ಕಳೆ ಯಾರಲ್ಲಿದೆ? ಮುಖ ತುಂಬ ಸುಂದರವಾಗಿದೆ, ಅವ್ರಿಗೆ ಮೂಗಿನ ಮೇಲೆ ಕೋಪ ಅಷ್ಟೇ. ನಿಜಕ್ಕೂ ಜೋಡಿ ಚೆನ್ನಾಗಿದೆ ಅಂತಿರುವಾಗ ಅವರಲ್ಲೊಬ್ಬರು ಹೇಳಿದ್ರು, ಹೌದು ನಿಜ, ಶ್ರೀರಾಮ ಕಪ್ಪು, ಸೀತೆ ಬಿಳುಪು, ನಮ್ಮ ಬಾಸ್ ಕಪ್ಪು, ಮೇಡಮ್ ಬಿಳುಪು. ಅದಕ್ಕೇನಂತೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಇಬ್ಬರು. ಆ ಜಂಟಿ ನೋಡೋದಕ್ಕೆ 2 ಕಣ್ಣು ಸಾಲದು. ಅವ್ರು ಯಾವಾಗಲೂ ಸಂತೋಷವಾಗಿರಲಿ ಅಂತ ಬೇಡ್ಕೊಳ್ಳೋಣ. ಇನ್ನೊಮ್ಮೆ ಇಂಥ ತಪ್ಪು ನಡೀದಂತೆ ಜಾಗ್ರತೆ ವಹಿಸೋಣ ಅಂತ ತಮ್ಮಲ್ಲೇ ಡಿಸ್ಕಸ್ ಮಾಡ್ಕೊಂಡು ಆ ಜೋಡಿಯನ್ನು ಮನಸ್ಫೂರ್ತಿಯಾಗಿ ಆಶೀರ್ವದಿಸಿದ್ರು. ಇಲ್ಲಿ ಟ್ವಿಸ್ಟ್ ಏನಂದರೆ, ಎಂಟ್ರೆನ್ಸ್ ಹತ್ರ ನಡೆದ ಗಲಾಟೆಯನ್ನು ಕೆಲವರು ನೋಡಿದ್ರು, ಅದನ್ನು ಅವಕಾಶವಾಗಿ ಬಳಸ್ಕೊಂಡ್ರು. ಸೀತಾ ಕೆಳಗೆ ಬಿಡುವಾಗ ರಾಮ ಅವಳನ್ನ ಹಿಡ್ಕೊಂಡಿದ್ದು ಇಬ್ಬರು ಕ್ಲೋಸ್ ಆಗಿರುವಾಗ ಒಂದು ಫೋಟೋ ರೆಡಿಯಾಗಿತ್ತು. ತಕ್ಷಣ ನ್ಯೂಸ್ ಚಾನೆಲ್ ಅದನ್ನು ಒಂದು ನ್ಯೂಸ್ ಮಾಡಿದ್ರು. ರೊಮ್ಯಾಂಟಿಕ್ ಕಪಲ್ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಪ್ರಮುಖ ಉದ್ಯಮಿ ರಾಮ್ ಅವರು ತಮ್ಮ ಹೆಂಡತಿಯೊಂದಿಗೆ ಆಫೀಸಿಗೆ ಬಂದಿದ್ದಾರೆ. ಈ ದೃಶ್ಯ ನೋಡೋದಕ್ಕೆ ತುಂಬ ಸುಂದರವಾಗಿ ಯುನೀಕ್ ಆಗಿದೆ. ನಿಜಕ್ಕೂ ಮದುವೆ ಮಾಡ್ಕೊಳ್ಳಲ್ಲ ಅಂದಿದ್ದ ರಾಮ್ ಮದುವೆ ಆಗಿದ್ದಾರೆ. ತಮ್ಮ ಸುಂದರ ಸತಿಯೊಂದಿಗೆ ಫೋಟೋಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರು ಕಪ್ಪಗಿದ್ರೆ ಅವ್ರ ಹೆಂಡತಿ ಮಾತ್ರ ಬಂಗಾರದ ಬಣ್ಣದಲ್ಲಿ ಮಿಂಚುತ್ತಿದ್ದಾರೆ. ಅವಳು ಪಕ್ಕದಲ್ಲಿದ್ದರೆ ಅವರಿಗೆ ಅಂದ ಬಂದಿದೆ. ಬಹುಶಃ ಅದಕ್ಕೆ ರಾಮ್ ತಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಂಡು ಗಡಿಬಿಡಿಯಾಗಿ ಮದುವೆ ಆಗಿದ್ದಾರೆ ಅನ್ನುತ್ತಾ ಇನ್ನು ಕೆಲವು ಮಾತುಗಳಲ್ಲಿ ಸೀತಾಳನ್ನು ಹೊಗಳಿ ಮಾತಾಡ್ತಿದ್ರು. ಇಲ್ಲಿ ಕೇವಲ ರಾಮನನ್ನು ಮಾಡಬೇಕು, ಅವರ ಸ್ಕಿನ್ ಟೋನ್ ಬಗ್ಗೆ ಕಮೆಂಟ್ ಮಾಡಬೇಕು ಅನ್ನೋ ಥರ ಮಾತಾಡ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇನ್ನು ಆ ನ್ಯೂಸ್ ರಾಮ್ಗೆ ತಲುಪಿಲ್ಲ. ಕನ್ಸ್ಟ್ರಕ್ಷನ್ ಪ್ಲೇಸ್ಗೆ ರಾಮ್ ತಲುಪಿದ. ಅವನಿಗೆ ತುಂಬ ಮುಜುಗರಾಗ್ತಿದೆ, ಯಾಕೋ ಗೊತ್ತಿಲ್ಲ. ಕಾರ್ನಲ್ಲಿ ಕೂತಿದ್ದ ಅವನ ಮನಸ್ಸು ಸೀತಾಳ ಹತ್ರವೇ ಇದೆ. ಅವಳಷ್ಟು ಅವಮಾನಪಟ್ಟರು, ತನ್ನನ್ನು ಇನ್ಸಲ್ಟ್ ಮಾಡೋದನ್ನು ಕ್ಷಮಿಸಿ ಅಂತ ಆರ್ಡರ್ ಮಾಡಿ ಹೊರಟೋದ್ಲು. ಅವಳಿಗೆ ಎಲ್ಲಿಲ್ಲ ಧೈರ್ಯ ಇದೆ. ಸ್ಟ್ರೇಂಜ್, ನನಗೆ ಯಾಕೆ ಈಗ ಅನ್ನಿಸ್ತಿದೆ. ತಕ್ಷಣ ಮನೆಗೆ ಹೋಗಿ ಆ ತಲೆನೋವಿನ ಜೊತೆ ಆರ್ಗ್ಯೂ ಮಾಡಬೇಕು ಅನ್ನಿಸ್ತಿದೆ. ಆದರೆ ಇಂಪಾರ್ಟೆಂಟ್ ವರ್ಕ್ ಇದೆ ಅಂತ ತಲೆ ಹಿಡ್ಕೊಂಡು ಸೈಲೆಂಟಾಗಿ ಉಳಿದ್ಬಿಟ್ಟ. ಸೈಟ್ ಹತ್ರ ಬಂದಮೇಲೆ ಅಲ್ಲಿ ಇಂಜಿನಿಯರ್ ಶಿರಿಸ ಎದುರಾದ್ಲು. ಅವಳು ರಾಮ್ ಹತ್ರ ಮುಗುಳು ನಗ್ತಾ ಬಂದ್ಲು. ಕೆಲವು ಪೇಪರ್ಸ್ ತೋರಿಸ್ತಾ ಯಾವುದೋ ವರ್ಕ್ ವಿಷಯವನ್ನು ಡಿಸ್ಕಸ್ ಮಾಡ್ತಿದ್ದಾಳೆ. ರಾಮ್ ಮೈಂಡ್ ಪೂರ್ತಿಯಾಗಿ ಈಗ ವರ್ಕ್ ಮೇಲಿದೆ. ಲಕ್ಷ್ಮಣ್ ಸೈಲೆಂಟ್ ಆಗಿದ್ದಾನೆ. ಅಲ್ಲಿ ಸ್ವಲ್ಪ ಸಮಯ ಕೆಲಸ ನೋಡಿಕೊಂಡ ರಾಮ್ ಆಮೇಲೆ ಯಾವುದೋ ಮೀಟಿಂಗ್ ಇದೆ ಅಂತ ಅಲ್ಲಿಂದ ಹೊರಟು ಹೋದ. ನೈಟ್ ಡಿನ್ನರ್ ಬೇರೆಯವ್ರ ಜೊತೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇವತ್ತು ಖಂಡಿತ ಡಿನ್ನರ್ಗೆ ಹೋಗಲೇಬೇಕು ಅಂದ ಲಕ್ಷ್ಮಣ್. ನಿನ್ನೆ ದಿನ ಡಿನ್ನರ್ ಕ್ಯಾನ್ಸಲ್ ಮಾಡಿದ್ದನ್ನು ನೆನಪು ಮಾಡಿಕೊಂಡ ರಾಮ್ ಓಕೆ ಅಂತಂದ. ಆದರೆ ಅವನಿಗೆ ಇನ್ನೇನೋ ಡೌಟ್ ಬಂತು. ಅದಕ್ಕೆ ಲಕ್ಷ್ಮಣನ ಹೊರಗೆ ಕಳಿಸಿ ಅವನು ಮಾತ್ರ ಕ್ಯಾಬಿನಲ್ಲಿ ಕೂತಿದ್ದಾನೆ. ಮನೆಗೆ ಫೋನ್ ಮಾಡ್ದ. ಯಾವಾಗಲೂ ಇಲ್ಲದ ಸಮಯದಲ್ಲಿ ರಾಮ್ ಮನೆಗೆ ಫೋನ್ ಮಾಡಿದ್ರಿಂದ ಪ್ರಕಾಶ್ ಅವರು ಆಶ್ಚರ್ಯಪಟ್ಟರು. ಹೇಳಿ ರಾಮ್ ಅಂತ ಕೇಳಿದ್ರು. ಅಪ್ಪ, ನನಗೆ ನೈಟ್ ಲೇಟ್ ಆಗುತ್ತೆ. ನಿಮಗೆ ಮಾತು ಕೊಟ್ಟಿದ್ದೆ ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ. ಆದರೆ ಈ ಮೀಟಿಂಗ್ ಮದುವೆ ಮುಂಚೆ ಫಿಕ್ಸ್ ಆಗಿದ್ದು, ಹೋಗಲೇಬೇಕು. ಅದಕ್ಕೆ ನೀವೆಲ್ಲ ಊಟ ಮಾಡಿ ರೆಸ್ಟ್ ತೊಗೊಳ್ಳಿ. ನನಗೋಸ್ಕರ ಯಾರೂ ವೆಯ್ಟ್ ಮಾಡಬೇಡಿ. ಈ ಮಾತು ಹೇಳೋಕ್ಕೆ ಫೋನ್ ಮಾಡ್ತಿದ್ದೆ. ಬಟ್ ನೈಟ್ ಯಾವ ಟೈಮ್ ಆದರೂ ಮನೆಗೆ ಬರ್ತೀನಿ ಅಂತಂದ. ಅವನ ಮಾತುಗಳು ಕೇಳ್ತಿದ್ದೆ ಪ್ರಕಾಶ್ ಅವರು ಅರ್ಥ ಮಾಡಿಕೊಂಡ್ರು. ಇಟ್ಸ್ ಓಕೆ ರಾಮ್, ಐ ಅಂಡರ್ಸ್ಟ್ಯಾಂಡ್. ವರ್ಕ್ ವಿಷಯದಲ್ಲಿ ನೀನು ಎಷ್ಟು ಪರ್ಫೆಕ್ಟ್ ಆಗಿರ್ತೀಯೋ ನನಗೆ ಗೊತ್ತು. ಕೊಟ್ಟ ಮಾತಿಗೆ ಜವಾಬ್ದಾರಿಯಾಗಿ ಫೋನ್ ಮಾಡಿ ವಿಷಯ ಹೇಳಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಗಿದೆ. ಇದೇ ಮಾತನ್ನು ಹೆಂಡತಿಗೂ ಹೇಳಿದರೆ ಅವಳು ಸಂತೋಷ ಪಡ್ತಾಳೆ ಅಂದರು. ಆ ಮಾತು ಕೇಳಿದ ರಾಮ್ ಯಾಕೋ ಡಿಸ್ಟರ್ಬ್ ಆದ. ಅಗತ್ಯ ಇಲ್ಲ ಅಂತ ಅಂತಿರುವಾಗಲೇ ಪ್ರಕಾಶ್ ಅವರು ಸೀತಾಳನ್ನು ಕರೆದು ಫೋನ್ ಕೊಟ್ಟರು. ಅಮ್ಮ, ಸೀತಾ, ಹುಡುಗ ಮಾತಾಡ್ತಾನಂತೆ, ಮಾತಾಡು ಅಂತ ಹೇಳಿ ಅವರು ಹೊರಟು ಹೋದರು. ಸೀತಾ ಆಫೀಸ್ನಲ್ಲಿ ನಡೆದಿದ್ದಕ್ಕೆ ಡಿಸ್ಟರ್ಬ್ ಆಗಿದ್ದಾಳೆ. ಖಂಡಿತ ಅವನು ಗಲಾಟೆ ಮಾಡ್ತಾನೆ, ಫೋನ್ನಲ್ಲೇ ಜಗಳ ಆಡ್ತಾನೆ ಅಂತ ತೊಂದರೆಯಾಗಿ ಹಲೋ ಅಂದ್ಲು ಅಷ್ಟೇ. ರಾಮ್ ಆ ಧ್ವನಿ ಕೇಳಿದ ತಕ್ಷಣ ಎಲ್ಲಿಲ್ಲದೆ ಎನರ್ಜಿ ಬಂದು ಗಟ್ಟಿಯಾಗಿ ಉಸಿರಾಡಿ, ಏಯ್ ತಲೆನೋವೆ, ನಾನು ನೈಟ್ ಬರೋದು ಲೇಟ್ ಆಗುತ್ತೆ. ನೀನು ಕ್ಯಾರಿಯರ್ ಹಿಡ್ಕೊಂಡು ಮತ್ತೆ ಆಫೀಸ್ ಮೇಲೆ ಬರಬೇಡ. ಈಗಾಗಲೇ ನೀನು ಲಂಚ್ ಟೈಮ್ನಲ್ಲಿ ಮಾಡಿದ ನಾನ್ ಸೆನ್ಸ್ಗೆ ನಂಗೆ ತಲೆನೋವು ಬಂದಿದೆ. ನಾನು ಬರೋವರೆಗೂ ವೆಯ್ಟ್ ಮಾಡಿ ಮನೆಯಲ್ಲಿ ನಮ್ಮವ್ರ ಹತ್ರ ಮಾರ್ಕ್ಸ್ ತೊಗೊಳ್ಳೋ ಪ್ಲ್ಯಾನ್ ಇಟ್ಕೊಳ್ಳದೆ ಬಾಯಿ ಮುಚ್ಕೊಂಡು ಊಟ ಮಾಡಿ ಮಲಗು, ಅರ್ಥ ಆಯ್ತಾ? ಅವನು ಮಾತಾಡಿದ್ನೆಲ್ಲ ಕೇಳ್ತಿದ್ರೆ ಕೋಪ ಬರ್ತಿದೆ. ಸೀತಾ ಅತ್ತಿತ್ತ ನೋಡಿ ಅಲ್ಲಿ ಯಾರೂ ಇಲ್ಲ ಅಂದ್ಕೊಂಡು ತನ್ನ ಸ್ಟೈಲ್ನಲ್ಲಿ ಆನ್ಸರ್ ಕೊಟ್ಲು. ನಾನು ತಲೆನೋವಾ? ಓಕೆ ಮಿಸ್ಟರ್ ಹೆಡ್ ಸ್ಟ್ರಾಂಗ್, ಬಾಯಿ ಮುಚ್ಕೊಂಡು ಊಟ ಹೇಗೆ ಮಾಡ್ತಾರೆ ಸ್ವಲ್ಪ ಹೇಳಿ, ಹಾಗೆ ಮಾಡ್ತೀನಿ ಅಂತ ಕೇಳಿದ್ಲು. ಅಷ್ಟೇ. ರಾಮ್ ಇನ್ನುಳಿದಂತೆ ಇರಿಟೇಟ್ ಆಗ್ತಾ, ವಾಟ್, ಏನಂತಿದೆಯಾ, ಏನು ಸೊಕ್ಕ, ನಾನು ಹೆಡ್ ಸ್ಟ್ರಾಂಗಾ ಅಂದ. ಅವಳು ದೀರ್ಘವಾಗಿ ಎಳೀತಾ, ಮತ್ತು ನಾನು ತಲೆನೋವಾ? ಆದರೆ ನೀವು ಹೆಡ್ ಸ್ಟ್ರಾಂಗೆ ತಾನೇ?
ಅಲ್ವಾ? ರಾಮ್ ಕಿರಿಕಿರಿ ಮಾಡ್ಕೊಳ್ತಾ, ನೀನು ನನಗೆ ತಲೆನೋವಾಗಲಿ ಇನ್ನೇನು? ನನ್ನ ಲೈಫ್ ಬಂದು 4 ದಿನ ಆಗಿಲ್ಲ, ಎಲ್ಲಿರದ ನಾನ್ಸೆನ್ಸ್ ಫೇಸ್ ಮಾಡಬೇಕು ಬರ್ತಿದೆ. ನಿನ್ನ ಹತ್ರ ಮಾತಾಡೋದು ನನಗೆ ಟೈಮ್ ವೇಸ್ಟ್. ನಿನ್ನ ಜೊತೆ ಫೋನಲ್ಲಿ ಆರ್ಗ್ಯೂ ಮಾಡೋ ಟೈಮ್ ನನಗಿಲ್ಲ. ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಹೋಗಬೇಕು. ಮನೆಗೆ ಬಂದಮೇಲೆ ಹೇಳ್ತೀನಿ ನಿನ್ನ ವಿಷಯ ಅಂತ ಅಂದ. ಸೀತಾ ಸಣ್ಣದಾಗಿ ನಕ್ಕು, ಹಾಗೆ ಖಂಡಿತ ಹೇಳಿವ್ರಂತೆ, ನಾನು ವೆಯ್ಟ್ ಮಾಡ್ತಿರ್ತೀನಿ ಅಂದ್ಲು. ಆ ಮಾತು ಕೇಳಿ ರಾಮ್ ಸೀರಿಯಸ್ ಆಗ್ತಾ, ಇವಾಗಲೇ ಹೇಳಿದ್ನಲ್ಲ ನಾನು ಬರೋದು ಲೇಟ್ ಆಗುತ್ತೆ ಅಂತ, ಓವರ್ ಆ್ಯಕ್ಷನ್ ಮಾಡಿದೆ, ಊಟ ಮಾಡಿ ಮಲಗು, ಇಡ್ತೀನಿ ಅಂತ ಕಾಲ್ ಕಟ್ ಮಾಡ್ದ. ಸೀತಾ ಗಟ್ಟಿಯಾಗಿ ಉಸಿರಾಡಿ, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನನಗೇನು ಬೇರೆ ಕೆಲಸ ಇಲ್ವಾ ನಿನಗೋಸ್ಕರ ವೆಯ್ಟ್ ಮಾಡ್ತಾ ಕೂರೋಕೆ? ಹಾಗೆ ಊಟ ಮಾಡಿ ಮಲಗ್ತೀನಿ, ತುಂಬಾ ನಿದ್ದೆ ಬರ್ತಿದೆ ನನಗೆ ಅಂದ್ಕೊಂಡ್ಲು. ಸೀತಾ ಮಾತೇನೋ ಅಂದ್ಲು, ಆದರೆ ಮನಸ್ಸಿನಲ್ಲಿ ಏನೋ ದಿಗಿಲು. ರೂಮ್ನಲ್ಲಿ ಒಂಟಿಯಾಗಿ ಕೂತಿದ್ದಾಳೆ. ಅವಳ ಜೊತೆ ಸ್ವಲ್ಪ ಮುಂಚೆಯಷ್ಟು ತುಳಸಿ ಅವ್ರು ಮಾತಾಡಿದ್ರು, ಆಫೀಸ್ನಲ್ಲಿ ನಡೆದಿದ್ದನ್ನು ತಿಳ್ಕೊಂಡಿದ್ರು, ಬರ್ತಿರೋ ವಾರ್ತೆ ಬಗ್ಗೆ ಹೇಳಿದರು. ಅವಳದೆಲ್ಲ ಬೇಕು ಅಂತ ಮಾಡಿದೆಲ್ಲ ರಾಮ್ ಊಟ ತೊಗೊಂಡು ಹೋಗಿದ್ದು ಅಂತ ತನ್ನ ಉದ್ದೇಶ ಹೇಳಿದ್ಲು. ತುಳಸಿ ಅವ್ರು ದೀರ್ಘವಾಗಿ ಉಸಿರಾಡ್ತಾ, ನೀನೇನು ಮಾಡಿದ್ರು ಹೇಗೆ ನಡ್ಕೊಂಡ್ರು ನನಗೆ ಅಭ್ಯಂತರ ಇಲ್ಲ. ರಾಮ್ ಬದಲಾಗಬೇಕು, ನೀನು ಪ್ರೀತಿಗೆ ವಶ ಆಗಬೇಕು, ಅವನಿಗೆ ವಾರಸದಾರ ಹುಟ್ಟಬೇಕು. ಸೀತಾ ಸ್ವಲ್ಪ ಸಮಯ ವೀಣೆ ನುಡಿಸ್ತಾ ಕೇಳಿದ್ಲು, ಆದರೂ ಮನಸ್ಸಿಗೆ ಪ್ರಶಾಂತತೆ ಸಿಗಲಿಲ್ಲ. ಟೈಮ್ 10 ದಾಟ್ತು. ಅವಳು ರೂಮ್ ಬ್ಯಾಕ್ ಸೈಡ್ ಡೋರ್ ಓಪನ್ ಮಾಡಿ ಬಾಲ್ಕನಿಯಲ್ಲಿ ಕೂತು ಆಕಾಶದಲ್ಲಿ ಮಿಂಚಿರೋ ನಕ್ಷತ್ರಗಳನ್ನ ನೋಡ್ತಾ ಸಮಯ ಕಳೀತಿದ್ದಾಳೆ. ಅವಳ ಪರಿಸ್ಥಿತಿ ಹೆಂಗಿದೆ ಅಂದರೆ, ಎಷ್ಟೋ ಸಿಕ್ಕು ಗಂಟುಗಳು ಅವುಗಳ ಮಧ್ಯೆ ಸಿಲುಕೊಂಡಾಗ ಅನ್ನಿಸ್ತಿದೆ. ಒಂಟಿಯಾಗಿ ಆ ರಾತ್ರಿ ಮಂಜಿನಲ್ಲಿ ಕೂತಿದ್ದಾಳೆ. ಡಿನ್ನರ್ನಲ್ಲಿದ್ದ ರಾಮ್ ಸೀರಿಯಸ್ ಆಗಿ ಏನೋ ಡಿಸ್ಕಸ್ ಮಾಡ್ತಿದ್ದಾನೆ. ರಾಮ್ ಮುಂದೆ ಇಬ್ಬರಿದ್ದಾರೆ, ಇನ್ನೊಬ್ಬರು ಏಕಲಿಂಗಂ, ಇಬ್ಬರು ಅಣ್ಣ ತಮ್ಮಂದಿರು. ಅವರು ರಾಮ್ ಜೊತೆ ಬಿಸ್ನೆಸ್ ಅಗ್ರಿಮೆಂಟನ್ನು ಮಾಡ್ಕೊತಿದ್ದಾರೆ. ಫೈಲ್ ರಾಮ್ ಮುಂದೆ ಇದೆ. ಎಲ್ಲರೂ ಊಟ ಮಾಡ್ತಿದ್ದಾರೆ. ಅಗ್ರಿಮೆಂಟಲ್ಲಿ ಏನಿದೆ ಅಂತ ಓದದೆ ಮುಂಚಿತವಾಗಿ ಅವರು ವಿಷಯವನ್ನೆಲ್ಲ ಹೇಳ್ತಿದ್ದಾರೆ. ರಾಮ್ ಅವರೇ, ನಾವು ಜಾಸ್ತಿ ಓದಿಲ್ಲ, ಆದರೆ ಬಿಸ್ನೆಸ್ ಕಥೆಗಳು ಗೊತ್ತು. ಊರಿನಲ್ಲಿ 100 ಎಕರೆಯಿಂದ ಬಿಸ್ನೆಸ್ ಶುರು ಮಾಡಿದ್ವು, ಇವಾಗ 1000 ಎಕರೆಗಿಂತ ಜಾಸ್ತಿ ಸಂಪಾದಿಸಿದ್ದೀವಿ. ನೀವು ನಮ್ಮ ಜೊತೆ ಸೇರಿ ಬಿಸ್ನೆಸ್ ಮಾಡಿದ್ರೆ ಊರಿನಲ್ಲಿ ಫ್ಯಾಕ್ಟ್ರಿ ಕಟ್ಟಿ ನಾವು ಇಷ್ಟು ಸಂಪಾದಿಸ್ಬೋದು, ನೀವು ಇಷ್ಟು ಸಂಪಾದಿಸ್ಬೋದು. ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ, ನಮ್ಮ ಬಿಸ್ನೆಸ್ ಕಾರಣದಿಂದ ಕೆಲವು ಜನರಿಗೆ ಕೆಲಸ ಸಿಗುತ್ತೆ. ವಿಷಯ ಎಲ್ಲ ಫೈನಲ್ಲಿದೆ. ಹಳ್ಳಿಯವರಲ್ವೇ, ಮಾತು ಶೈಲಿ ಹಾಗೆ ಇರುತ್ತೆ, ಕ್ಷಮಿಸ್ಬಿಡಿ. ರಾಮ್ ಅವ್ರ ಮಾತುಗಳು ಕೇಳ್ತಾ ಗಮನಿಸ್ತಿದ್ದಾನೆ. ಇಬ್ಬರು ಚೆನ್ನಾಗಿ ಊಟ ಮಾಡ್ತಿದ್ದಾರೆ. ರಾಮ್ ಮಾತ್ರ ಜಾಸ್ತಿ ತಿಂದಿಲ್ಲ. ಯಾಕೋ ಅವನಿಗೆ ಆ ಫುಡ್ ಇಷ್ಟ ಆಗಲಿಲ್ಲ. ಲಕ್ಷ್ಮಣಿಗೆ ಆ ಫೈಲ್ ಕೊಟ್ಟು 1 ವಾರದ ನಂತರ ತನ್ನ ನಿರ್ಧಾರ ಏನಂತ ಹೇಳ್ತೀವಿ ಅಂತ ಹೇಳ್ದ. ರಾಮ್ ಅವರೇ ಅಂತ ಸಂತೋಷ ಪಡ್ತಾ, ನಂಬರ್ 1 ಆಗಿ ಚಕ್ರ ತಿರುಗಿಸ್ತಿರೋದು ನೀವೇ ಅನ್ನೋದು ನಮ್ಮ ಅಭಿಪ್ರಾಯ. ನಿಜಕ್ಕೆ ಈ ಡೀಲ್ಗಾಗಿ ನಮ್ಮ ಹತ್ರ ಕೆಲವರು ಬಂದಿದ್ರು, ಆದರೆ ನಾವು ಒಪ್ಪಲಿಲ್ಲ. ನೀವು ಬೆಸ್ಟ್, ಅದಕ್ಕೆ ಅವಕಾಶ ನಿಮಗೆ ಕೊಟ್ಟವು. ಸರಿ, ಇನ್ನು ನಾವು ಹೊರಡ್ತೀವಿ ಅಂದಾಗೆ ನಿಮಗೊಂದು ಸಣ್ಣ ಗಿಫ್ಟ್. ನಿಮಗೆ ಹೊಸ್ದಾಗಿ ಮದುವೆ ಆಗಿದೆ ಅಂತ ತಿಳಿತು, ಅದಕ್ಕೆ ಈ ಕಾಣಿಕೆ ಹುಡುಗಿಗೆ ಮತ್ತು ನಿಮಗೆ ಅಂತ ಒಂದು ಗಿಫ್ಟ್ ಬಾಕ್ಸನ್ನು ಕೊಟ್ಟರು. ರಾಮ್ ಕಿರಿಕಿರಿಯಿಂದ ಮುಖ ಮಾಡ್ದ. ಅವ್ರ ನಗ್ತಾ, ಕೋಪ ಮಾಡ್ಕೊಳ್ಬೇಡಿ, ಹೊಸ್ದಾಗಿ ಮದುವೆ ಆದವ್ರಿಗೆ ಎಷ್ಟೋ ಆಸೆ ಸರ್ಸ ಇರುತ್ತವೆ. ನಮ್ಮನೆ ಹೆಣ್ಮಗಳು ಅಂದ್ಕೊಂಡು ಈ ಕಾಣಿಕೆ ಕೊಡ್ತಿದ್ವಿ, ಬೇಡ ಅನ್ಬೇಡಿ. ನಿಮ್ಮ ಹೆಂಡತಿಗೆ ನೀವು ಎಷ್ಟೋ ಗಿಫ್ಟ್ ಕೊಟ್ಟಿರ್ತೀರ, ಅದು ಅಂತ ಅಂದ್ಕೊಳ್ಳಿ. ಏನೋ ನಮ್ಮ ತೃಪ್ತಿಗಾಗಿ ದಯವಿಟ್ಟು ತೊಗೊಳ್ಳಿ. ನಮ್ಮೊಂದಿಗೆ ಬಿಸ್ನೆಸ್ ಮಾಡೋ ಅವಕಾಶ ಕೊಡಬೇಕು ಅಂತ ಕೇಳ್ಕೊತೀವಿ ಅಂತ ಹೊರಟೋದ್ರು. ರಾಮ್ ಕಿರಿಕಿರಿಯಿಂದ, ಏನೋ ಇವ್ರು ಹೀಗಿದ್ದಾರೆ, ಇವ್ರು ಹೇಳಿದ್ದೆಲ್ಲ ನೋಡಿದ್ರೆ ಹೊಸ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಬರುವಾಗ ಅನ್ನಿಸ್ತೆ, ಆದರೆ ಇವ್ರ ಬಿಹೇವಿಯರ್ ನನಗೆ ಇಷ್ಟ ಆಗ್ತಿಲ್ಲ. ರಾಮ್ಗೆ ಚೀಫಾಗಿ ಗಿಫ್ಟ್ ಕೊಟ್ಟು ಹೋಗ್ತಿದ್ದಾರೆ ಅಂತ ಗಿಫ್ಟ್ ಪ್ಯಾಕ್ನಲ್ಲಿ ಬಿಟ್ಟು ಸ್ಟೈಲಾಗಿ ಎದ್ದು ಹೊರಗೆ ಬರ್ತಿದ್ರೆ, ಲಕ್ಷ್ಮಣ ಗಿಫ್ಟ್ ಬಾಕ್ಸ್ ಕೈಯಲ್ಲಿ ಇಟ್ಕೊಂಡು ಕಾರತ್ತ. ರಾಮ್ ಮನಸ್ಸಿನಲ್ಲಿ ಬೈದ್ಕೊಳ್ತಿದ್ರೆ, ಆ ಮ್ಯಾರೇಜ್ ನನ್ನ ಇಮೇಜ್ ಡ್ಯಾಮೇಜ್ ಮಾಡ್ತಿದೆ, ಚೀಪ್ ಗಿಫ್ಟ್ಸ್ ಕೊಡ್ತಿದ್ದಾರೆ ಎಲ್ಲರೂ ಈ ಮದುವೆಯಿಂದಲೇ ಅಂತ ಅಂತಿದ್ರೆ, ಲಕ್ಷ್ಮಣ್ ಮಧ್ಯೆ ಪ್ರವೇಶಿಸಿ, ಸರ್ ಕ್ಷಮಿಸಬೇಕು, ಅವರು ಕಡಿಮೆ ಸಮಯದಲ್ಲಿ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ಸರ್. ಅಷ್ಟೇ ಅಲ್ಲ, ಒಳ್ಳೆಯವರು, ಪೂರ್ತಿ ಜೆನ್ಯೂನು. ಹೊಸ್ದಾಗಿ ಮದುವೆ ಆದವ್ರ ಹತ್ರ ಬರಿಗೈಲಿ ಹೋಗಬಾರ್ದು ಅನ್ನೋ ಸಂಪ್ರದಾಯ. ಆ ಉದ್ದೇಶದಿಂದ ನಿಮಗೆ ಕೊಟ್ಟರು ಅಷ್ಟೇ, ನಿಮ್ಮನ್ನು ಇನ್ಸಲ್ಟ್ ಮಾಡಬೇಕು ಅಂತಲ್ಲ ಅಂದ. ರಾಮ್ ಸೀರಿಯಸ್ ಆಗಿ ನೋಡ್ತಾ, ಏನೋ ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ? ಲಕ್ಷ್ಮಣ್ ಕಂಗಾಲಾಗ್ತಾ, ಇಲ್ಲ ಸರ್, ನಾನು ಯಾವಾಗಲೂ ನಿಮಗೆ ಸಪೋರ್ಟು. ನಿಮಗೋಸ್ಕರ ಕೊಟ್ಟು ಕಾಣಿಕೆ ನೀವು ಅಲ್ಲೇ ಬಿಟ್ಟು ಬರೋದು ಒಳ್ಳೇದಲ್ಲ ಅಂತ ಅಂದೆ ಅಷ್ಟೇ. ರಾಮ್ ಸೀರಿಯಸ್ ಆಗ್ತಾ, ಏನೋ ಅಂತಿದ್ರೆ, ಲಕ್ಷ್ಮಣ್ ಕಾರ್ ಬ್ರೇಕ್ ಆಗಿ ಗಿಫ್ಟ್ ಬಾಕ್ಸ್ ಅವ್ನ ಕೈಲಿಟ್ಟ. ಪ್ಲೀಸ್ ಸರ್, ಒಂದ್ಸಲ ಇದೇನಿದೆ ಓಪನ್ ಮಾಡಿ ನೋಡಿ, ಮೇಡಮ್ಗೋಸ್ಕರ ಅಂದ್ರಲ್ಲ. ರಾಮ್ ಕೋಪರಿಂದ ನೋಡ್ತಿದ್ದ. ಅವನು ನನಗೆ ಬೆಳಿಗ್ಗೆ ಏನೋ ಕೆಲಸ ಹೇಳಿದ್ರು ಸರ್, ಮರ್ತು ಹೋದೆ ಅಂತ ಕಾರ್ ಹಿಡಿದು ಗಬಗಬಾ ಪಕ್ಕ ಕೊಟ್ಟೋದ. ರಾಮ್ ಬೇಸರದಿಂದ ಆ ಪಾರ್ಸೆಲ್ ಕಾರ್ನಲ್ಲಿ ಬಿಟ್ಟು ಫೈಲ್ ಮಾತ್ರ ಕೈಯಲ್ಲಿ ಹಿಡಿದು ಕಾರ್ ಇಳ್ದ. 2 ಅಡಿ ಇಟ್ಟು ಯಾಕೋ ಡಿಸ್ಟರ್ಬೆನ್ಸಿ ಮತ್ತೆ ವಾಪಸ್ ಬಂದ. ಪರ್ಸ್ ತೊಗೊಂಡು ಒಳಗಡೆ ಹೊಟ್ಟೋದ. ಮರಿಯಲ್ಲಿ ನಿಂತು ನೋಡ್ತಿದ್ದ ಲಕ್ಷ್ಮಣ್ ಆಗ್ತಾ, ಬಾಸ್ ಕೊನೆಗೂ ಗಿಫ್ಟ್ ತೊಗೊಂಡೋದ್ರು, ಸೂಪರ್ ಅಂದ್ಕೊಂಡ. ರಾಮು ರೂಮಿಗೆ ಬಂದ. ನೋಡಿದ್ರೆ ಆ ರೂಮ್ನಲ್ಲಿ ಸೀತಾ ಕಾಣಿಸ್ತಿಲ್ಲ. ಆವಾಗ ಟೈಮ್ 12 ದಾಟಿತ್ತು. ರಾಮ್ ಸುತ್ತಲೂ ನೋಡ್ತಾ ಕಾಯಿಲಿದ್ದವುಗಳನ್ನ ಪಕ್ಕಕ್ಕಿಟ್ಟು, ಮೊದಲಾದರೆ ಫ್ರೆಶ್ ಆಗಿ ಬರ್ತೀನಿ, ಈ ಗಲಾಟೆ ಹುಡುಗಿ ಎಲ್ಲಿದ್ದಾಳೋ, ಇಷ್ಟು ರಾತ್ರಿವರೆಗೂ ಎಚ್ಚರ ಇರಬೇಡ ಅಂತ ಹೇಳಿದ್ನೆಲ್ಲ, ಕೇಳಿದ್ರೆ ತಾನೇ ಸೊಕ್ಕು ಅಂತ ಬೈಕೊಳ್ತಾ ಹೋದ. ಅವಳಿನ್ನೂ ರೂಮಿಗೆ ಬಂದಿರಲಿಲ್ಲ. ರಾಮ್ ಹೊರಗೆ ಬಂದು ನೋಡಿದಾಗ ಎಲ್ಲರೂ ಮಲಗಿದ್ದಾರೆ, ಹೊರಗೆ ಯಾರೂ ಇಲ್ಲ. ಅವನು ಮತ್ತೆ ರೂಮಿಗೆ ಬಂದು ಬಾಲ್ಕನಿ ಡೋರ್ ಓಪನ್ ಇರೋದು ನೋಡಿ ಅಲ್ಲಿಗೆ ಹೋಗಿ ನೋಡ್ದ. ಅಲ್ಲಿ ಚೇರ್ನಲ್ಲಿ ಕೂತು ಹಾಗೆ ಮಲಗಿರೋ ಸೀತಾ ಕಾಣಿಸ್ತು ಅಷ್ಟೇ. ರಾಮ್ ಆಶ್ಚರ್ಯಪಟ್ಬಿಟ್ಟ. ಇವಳಿಗೆ ಬೆಡ್ರೂಮ್ ಇಲ್ಲ, ಸಾಲಿಲ್ಲ ಅನಿಸುತ್ತೆ, ಬಂದು ಇಲ್ಲಿ ಮಲಗಿದ್ದಾಳೆ. ಓ, ನನಗೊಂದು ದೊಡ್ಡ ತಲೆನೋವಿನ ಥರ ತಯಾರಾಗಿಬಿಡ್ತಿದ್ದಾಳೆ ಅಂತ ಬೈಕೊಳ್ತಿದ್ದಾಗ ಸೀತಾಗೇನೋ ಸತ್ ಕೇಳಿಸಿದ ಹಾಗೆ ಕಣ್ಬಿಟ್ಟು ನೋಡಿದ್ಲು. ಅವಳೆದುರು ಕತ್ಲಲ್ಲಿ ಯಾರೋ ನಿಂತಿರೋ ಆಗ ಅನಿಸ್ತು ಅಷ್ಟೇ. ಬಾಯದಿಂದ ಕಿರ್ಚಿಬಿಟ್ಲು.
ರಾಮ್ ಸೀರಿಯಸ್ ಆಗ್ತಾ ಕಿರ್ಚ್ಬೇಡ ಅಂತ ಲೈಟ್ ಆನ್ ಮಾಡ್ದ. ಕಿವಿ ತೂತಾಗೋ ಹಾಗೆ ಕಿರ್ಚ್ತೀಯಲ್ಲೇ ಏನೇ? ಅರ್ಧ ರಾತ್ರಿ ಯಾರಾದರೂ ಕೇಳಿದ್ರೆ ಏನು ಅಂದ್ಕೊಳ್ತಾರೆ? ಆದರೂ ಇಲ್ಲಿ ಬಂದು ಮಲಗಿದೆಯಲ್ಲ ಏನೇ? ನಿನಗೆ ಮನೆಯಲ್ಲಿ ಪ್ಲೇಸ್ ಸಿಗಲಿಲ್ವಾ? ಅವನು ಹಂಗೆ ಕೇಳ್ತಿದ್ರೆ ಸೀತಾ ಉತ್ತರ ಕೊಡದೆ ಅವನ ಕಡೆ ವಿಚಿತ್ರವಾಗಿ ನೋಡ್ತಾ ಒಳಗಡೆ ಬಂದಳು. ರಾಮ ಅವಳ ಹಿಂದೆ ಬರ್ತಾ, ನಿನ್ನೆ ಬಾಲ್ಕನಿಯಲ್ಲಿ ಮಲಗಿದೆಯಲ್ಲ ಯಾಕೆ? ರೂಮ್ನಲ್ಲಿ ಪ್ಲೇಸ್ ಸಾಕಾಗಲಿಲ್ವಾ? ಅವಳು ಮೂಗು ಹಿಂಡ್ತಾ, ಇಷ್ಟು ದೊಡ್ಡ ರೂಮ್ನಲ್ಲಿ ಕೊಳ್ಳಿ ದೆವ್ವದ ಥರ ನಾನು ಒಬ್ಬಳೇ ಇದ್ದರೆ ನಿದ್ದೆ ಹೆಂಗೆ ಬರುತ್ತೆ? ಭಯ ಆಗಲ್ವಾ? ನಾನು ಆಶ್ರಮದಲ್ಲಿರುವಾಗ ಇಷ್ಟು ಗಲಾಟೆ ಇರ್ತಿತ್ತು, ಸುತ್ತಲೂ ಎಲ್ಲರೂ ಇರ್ತಿದ್ರು, ನನಗೆ ಭಯನೇ ಆಗ್ತಿರಲಿಲ್ಲ. ರಾತ್ರಿ 9 ಆದರೆ ಪ್ರಶಾಂತವಾಗಿ ನಿದ್ದೆ ಹತ್ತಿತ್ತು. ಆದರೆ ಇಲ್ಲಿ ಅರ್ಧ ರಾತ್ರಿ ಆದರೂ ನಿದ್ದೆ ಬರ್ತಿಲ್ಲ. ಒಂಟಿಯಾಗಿ ಎಷ್ಟು ಹೊತ್ತು ಅಂತ ರೂಮ್ನಲ್ಲಿ ಕೂರೋದು? ಅದಕ್ಕೆ ಬಾಲ್ಕನಿಯಲ್ಲಿ ಕೂತು ಆಕಾಶದಲ್ಲಿ ಚುಂಕಿ ಎಣಿಸ್ತಾ ಹಾಗೇ ಮಲಗಿಬಿಟ್ಟೆ. ಇಷ್ಟು ರಾತ್ರಿವರೆಗೂ ಬಂದಿಲ್ಲ ನೀವು? ಯಾಕಿಷ್ಟು ಲೇಟು? ಅರ್ಧ ರಾತ್ರಿವರೆಗೂ ಆಫೀಸ್ಗಳಿರುತ್ತವಾ? ನಿಮ್ಮ ಜೊತೆ ನಿಮ್ಮ ಸ್ಟಾಫ್ ಕೂಡ ವರ್ಕ್ ಮಾಡ್ತಿರ್ತಾರಾ ಮನೆಗೆ ಹೋಗದೆ? ಅವಳ ಪ್ರಶ್ನೆ ಏನಂತ ರಾಮ್ಗೆ ಅರ್ಥ ಆಗಲಿಲ್ಲ. ಅವ್ನು ಕಿರಿಕಿರಿಯಿಂದ ನೋಡ್ತಾ, ನಾನು ಆಫೀಸಿಂದ ಬಂದಿಲ್ಲ, ಸ್ಟಾರ್ ಹೋಟೆಲಿಂದ ಡಿನ್ನರ್ ಮುಗಿಸಿ ಬಂದಿದ್ದೀನಿ. ಮತ್ತೆ ಆ ಕ್ವಶನ್ನು? ನಾಳೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ನನಗೆ. ನಿನ್ನ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೋಗಿ ಬೆಡ್ ಹತ್ತಿದ. ಸೀತಾ ಮೂತಿ ತಿರುಗಿಸ್ತಾ, ನಿಮ್ಗೆ ಯಾವಾಗಲೂ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಇಂಪಾರ್ಟೆಂಟ್ ಇಲ್ಲದು ಯಾವಾಗಿದೆ? ನನಗೆ ಯಾಕೆ ಅಂತ ನೆಲದ ಮೇಲೆ ಹಾಸಿಗೆ ಹಾಕೊಳ್ತಾ ಅವನ ಕಡೆ ನೋಡಿ, ಊಟ ಮಾಡಿದ್ರಾ ಅಂದ್ಲು. ರಾಮಳು ಪ್ರಶ್ನೆಗೆ ವಿಚಿತ್ರವಾಗಿ ನೋಡ್ತಾ, ಅದೇನಿದು ಡಿನ್ನರ್ಗೆ ಹೋಗಿ ಬಂದೆ ಅಂದರೆ ಊಟ ಮಾಡಿದ್ರಾ ಅಂತ ಕೇಳ್ತೀಯಾ? ನಿನಗೇನಾದ್ರೂ ಹುಚ್ಚಾ? ಅವಳು ನಗ್ತಾ, ನನಗೆ ಹುಚ್ಚು ಅದು ನಿಮ್ಗೆ ಲೆಕ್ಕ, ಸರಿ ಬಿಡಿ. ನನಗೇನೋ ಅನ್ನಿಸ್ತು ನೀವು ಸರಿಯಾಗಿ ಊಟ ಮಾಡಿಲ್ಲ ಅಂತ ಅದಕ್ಕೆ ಕೇಳಿದೆ. ನನಗೂ ಕೂಡ ಏನೂ ತಿನ್ಬೇಕನ್ನಿಸ್ತಿಲ್ಲ. ಹೇಳಿದ್ನಲ್ಲ, ಇಲ್ಲಿ ನನ್ನ ಸುತ್ತಲೂ ಎಲ್ಲರೂ ಇದ್ದಾರೆ, ಆದರೂ ನಾನು ಒಂಟಿಯಾಗಿದ್ದೀನಿ ಅನಿಸುತ್ತೆ. ಹಾರರ್ ಪಿಕ್ಚರ್ಸ್ ಅಂದರು, ಒಂಟಿಯಾಗಿ ರೂಮ್ನಲ್ಲಿ ಇರೋದಂದ್ರೂ ತುಂಬ ಭಯ. ಕತ್ಲಂತೂ ಇನ್ನೂ ಭಯ. ಅತ್ತೆ ಮಾವೆಯ ಜೊತೆ ನನ್ನ ಜೊತೆಯಾಗಿರಿ ಅಂತ ಕೇಳೋಕ್ಕಾಗಲ್ಲ. ನೀವೇನೋ ಅರ್ಧ ರಾತ್ರಿವರೆಗೂ ಬರಲ್ಲ, ಸ್ವಲ್ಪ ಬೇಗ ಬರ್ಬೋದು ತಾನೇ ಅಂತ ಮುಂಗುರಳನ್ನ ಸರಿಸ್ತಾ ಕೇಳಿದ್ಲು. ಆ ಸಮಯದಲ್ಲಿ ರಾಮ ಅವಳ ಕೈಯನ್ನು ನೋಡ್ದ. ಲಂಚ್ ಟೈಮ್ನಲ್ಲಿ ಆಫೀಸ್ನಲ್ಲಿ ನಡೆದ ಘಟನೆ ಅವನಿಗೆ ನೆನಪಾಯಿತು. ಕಂಕಾಲಾಗ ಅವಳ ಕೈಯನ್ನು ತುಂಬ ಗಟ್ಟಿಗೆ ಹಿಡ್ಕೊಂಡು ತನ್ನ ಕಡೆ ಎಳ್ಕೊಂಡಾಗ ಆ ಸಮಯದಲ್ಲಿ ಅವಳಿಗೆ ಸಣ್ಣ ಗಾಯ ಆಗಿತ್ತು. ಬಿಳಿಯಾಗಿದ್ದ ಅವಳ ಕೈ ಮೇಲೆ ಕೆಂಪು ಹಚ್ಚಿ ಎದ್ದು ಕಾಣಿಸ್ತಿದೆ. ಅವನು ಗಬಗಬಾ ಅವಳಿಗೆ ಹತ್ರ ಬಂದು, ಏನಾಯ್ತು ಕೈಗೆ? ಇದು ನೋಡು ಅಂತ ಕೈ ಹಿಡ್ಕೊಂಡ. ಅವಳು ಆಶ್ಚರ್ಯಪಟ್ಟು ತನ್ನ ಕೈಯನ್ನು ವಾಪಸ್ ತಗೊಂಡು, ಏನಾಗಿಲ್ಲ, ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಸರಿ, ಮಾರ್ನಿಂಗ್ ಕೆಲಸ ಇದೆ ಅಂತಿದ್ರಲ್ಲ, ಹೋಗಿ ಮಲ್ಕೊಳ್ಳಿ. ನಂಗೆ ನಿದ್ದೆ ಹೇಗೂ ಬರಲ್ಲ, ಪೂರ್ತಿ ಕೆಡಿಸಿದ್ರಿ, ಇವಾಗಲೇ ನಾನು ನಿದ್ದೆ ಹತ್ತಲ್ಲ. ಅವಳು ಹಾಸಿಗೆ ಮೇಲೆ ಮಲಗಿದ್ಲು. ರಾಮ್ ಸಣ್ಣದಾಗಿ ಫೀಲ್ ಆಗ್ತಾ ಅವಳ ಜೊತೆ ಆರ್ಗ್ಯೂ ಮಾಡೋದಕ್ಕೆ ಶುರು ಮಾಡ್ದೆ. ನಿಜಕ್ಕೂ ನೀನು ಆಫೀಸ್ಗೆ ಯಾರು ಬರೋದು ಕೇಳಿದ್ರು? ನಾನು ಕೇಳಿದ್ದೆ ನೀನು ಲಂಚ್ ತೊಗೊಂಡು ಬಾ ಅಂತ. ನೀನು ನನಗೆ ಸರ್ವೆಂಟ್ ಅಲ್ಲ, ವೈಫ್ ಅಂತ ಹೇಳಿದೆ. ಆದರೂ ನೀನು ತುಂಬ ಓವರ್ ಮಾಡ್ತಿದ್ಯಾ. ಆಫೀಸ್ನ ನಡೆದಿದ್ದನ್ನು ಅವಕಾಶವಾಗಿ ತೊಗೊಂಡು ಯಾರಿಗೆ ಇಷ್ಟ ಬಂದಾಗ ಅವರು ನ್ಯೂಸ್ ಮಾಡ್ಕೊತಿದ್ದಾರೆ. ನಿನ್ನ ಕಾರಣದಿಂದ ನನ್ನ ಸ್ಕಿನ್ ಟೋನ್ ಕಮೆಂಟ್ ಮಾಡಿದ್ರು. ಇನ್ನು ಇಂಥದ್ದು ಮಾಡಿದ್ರೆ ಸುಮ್ಮನಿರಲ್ಲ, ಹೇಳ್ತಾ ಇದ್ದೀನಿ. ಅವಳು ಎದ್ದು ಚಕ್ಲು ಬಕ್ಲು ಹಾಕೊಂಡು ಕೂತು ಗುರಾಯಿಸ್ತಾ, ನಾನು ಹಾಗೆ ಮಾಡಬಾರ್ದು ಅಂದರೆ ನೀವು ಲಂಚ್ ಟೈಮ್ಗೆ ಮನೆಗೆ ಬನ್ನಿ, ಊಟ ಮಾಡಿ ಹೋಗಿ. ಡಿನ್ನರ್ ಟೈಮ್ ಮನೆಗೆ ಬಂದುಬಿಡಿ, ನಿಮ್ಮ ಜೊತೆ ನಾನು ಊಟ ಮಾಡ್ತೀನಿ, ಎಲ್ಲರೂ ಸಂತೋಷ ಪಡ್ತಾರೆ. ನಿಮ್ಗೆ ಹೇಗೂ ಆಗಲ್ಲ ಅಲ್ವಾ, ಯಾಕಂದರೆ ನೀವು ತುಂಬ ಬಿಸಿ, ಕೋಟಿ ಸಂಪಾದಿಸಬೇಕು. ಹಲೋ ಸರ್, ಎಷ್ಟು ಕೋಟಿ ಸಂಪಾದಿಸಿದ್ರು ಗಂಜಿಗೆ ತಾನೇ. ಹಸಿವಾದರೆ ನಾವು ಬಂಗಾರ ತಿನ್ನಲ್ಲ, ಅನ್ನನೇ ತಿಂತೀವಿ, ಅರ್ಥ ಮಾಡ್ಕೊಳ್ಳಿ. ಆರೋಗ್ಯ ಹಾಳಾಗುತ್ತೆ, ನಿಮ್ಮ ಹೆಲ್ತ್ ಜವಾಬ್ದಾರಿ ನಂದೇ ತಾನೇ. ನಾನು ನಿಮ್ಮಲ್ಲಿ ಅರ್ಧ ಅಂತ ನೀವು ನನ್ನ ಕರಳಿಗೆ ತಾಳಿ ಕಟ್ಟಿದಾಗೆ ಹೇಳ್ತಿದ್ದೆ. ಹಾಗಿರುವಾಗ ನಿಮ್ಮ ಜವಾಬ್ದಾರಿ ನಾನು ತೊಗೊಳ್ತಿದ್ರೆ ಹೇಗೆ? ಮನೆಗೆ ಹೊಸ್ದಾಗಿ ಬಂದಿದ್ದಾಳೆ ನನ್ನ ಹೆಂಡತಿ, ತಿಂದಿದ್ದಾಳೋ ಇಲ್ವೋ ಅಂತ ಏನೂ ಲೆಕ್ಕಿಸ್ಕೊಳ್ಳದೆ ಕೆಲಸ ಇಲ್ಲ, ಯಾಕಂದರೆ ನೀವು ಬ್ಯುಸಿ. ಅವನಿಗೆ ಜವಾಬ್ದಾರಿಯಿಂದ ಮಾತಾಡತ್ಲೆ ಚುರುಕು ಮುಟ್ಟಿಸ್ತಿದ್ದಾಳೆ. ರಾಮ್ ಕೂಡ ಬೆಡ್ ಮಧ್ಯೆ ಚಕ್ಲು ಬಕ್ಲು ಹಾಕೊಂಡು ಕೂತು, ಅಂದರೆ ಏನರ್ಥ? ನಿಂಗೋಸ್ಕರ ನಾನು ಜವಾಬ್ದಾರಿ ತೊಗೊಳ್ಳಿಲ್ಲ ಅಂತಿದ್ಯಾ? ಫೋನ್ ಮಾಡಿ ಹೇಳದೆ ಬರೋದು ಲೇಟ್ ಆಗುತ್ತೆ, ಊಟ ಮಾಡಿ ಮಲಗು ಅಂತ ನೀನೇ ಗಲಾಟೆ ಮಾಡ್ತಿದ್ಯಾ? ತಪ್ಪು ನಂದ? ಹೇಗಾಗುತ್ತೆ ಅಂದ. ಅವಳು ಬೇಸರದಿಂದ, ಅಯ್ಯೋ ಮಹಾನುಭಾವ್ರೆ, ನಾನು ನೀವು ತಪ್ಪು ಮಾಡಿದ್ರಿ ಅಂತಿಲ್ಲ, ನೀವು ತುಂಬ ಬ್ಯುಸಿ ಇದ್ದೀರಿ ಅಂತಿದ್ದೀನಿ. ನಿಮ್ಮ ಜೊತೆ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನೇ ಹೋಗಿ ತರಬೇಕು, ಅಷ್ಟು ಶಕ್ತಿ ಇಲ್ಲ, ಅದಕ್ಕೆ ಮಲಗ್ತೀನಿ, ಗುಡ್ ನೈಟ್ ಅಂತ ಹೇಳ್ತಿದ್ರೆ ರಾಮ್ ಮಧ್ಯೆ ಪ್ರವೇಶಿಸಿ, ಹಸ್ವಾಗ್ತಿದೆ ಅಂತ ಹೇಳಿ ಮಲಗ್ತಿ ಏನು? ಸರ್ವೆಂಟ್ಸ್ ಇದ್ದಾರಲ್ಲ, ಹೋಗು, ಇಲ್ಲಾಂದರೆ ನೀನು ಲೆಕ್ಕಿಸ್ಕೊಳ್ಳಲ್ಲ ಅಂತ ಇಂಡೈರೆಕ್ಟಾಗಿ ಕಾಮೆಂಟ್ ಮಾಡ್ತಿದ್ಯಾ? ಅಂದ ಹಾಗೆ ಇದೇನೋ ಗಿಫ್ಟ್ ಪಾರ್ಸಲ್, ಹೊಸ್ದಾಗಿ ಮದುವೆಯಾದ ಜೋಡಿಗಂತೆ, ತೆಗೆದು ನೋಡು, ಗಿಫ್ಟ್ಸ್ ಕೊಟ್ಟರು ಅಂದ. ಸೀತಾ ಅರ್ಥ ಆಗದಂತೆ ನೋಡ್ತಾ, ಈ ಗಿಫ್ಟ್ ನಮ್ಮಿಬ್ಬರಿಗೂ ಸೇರಿಸ್ಕೊಟ್ಟಿದ್ದಾರಾ? ಹಾಗಿದ್ರೆ ನೀವು ಇವಾಗಲೇ ಮಲಗಬೇಡಿ, ಇದನ್ನು ಓಪನ್ ಮಾಡಿದ್ರಲ್ಲಿ ಏನಿದೆ ಅಂತ ನೋಡೋಣ. ನನಗಿಂತ ಸರ್ಪ್ರೈಸ್ ಗಿಫ್ಟ್ ಅಂದರೆ ತುಂಬ ಇಂಟ್ರೆಸ್ಟ್ ಅಂತ ಗಬಗಬಾ ಪಾರ್ಸಲ್ ಓಪನ್ ಮಾಡ್ತಿದ್ದಾಳೆ. ರಾಮ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ನತ್ಲೆ ಪಾರ್ಸಲ್ ತೆರೀತಿದ್ರೆ ನೋಡ್ತಾ ಕೂತ. ಅದರಲ್ಲಿ ಒಂದು ಸ್ವೀಟ್ ಬಾಕ್ಸ್, ಒಂದು ಗೋಲ್ಡ್ ಚೈನ್, 2 ಗೋಲ್ಡ್ ಬ್ಯಾಂಗಲ್ಸ್, ಅರಿಶಿನ ಕುಂಕುಮ ಪ್ಯಾಕೆಟ್ಸ್ ಇದ್ವು. ಸೀತಾ ಅದನ್ನು ಆಶ್ಚರ್ಯದಿಂದ ನೋಡ್ತಾ, ಈ ಚೈನ್ ನಿಮಗೋಸ್ಕರ ಅನಿಸುತ್ತೆ, ಇದರಲ್ಲಿ ಹುಲಿ ಉಂಗುರ ಇದೆ. ನಗ್ತಾ ಅವನಿಗೆ ನೀಡಿದ್ಲು. ಬ್ಯಾಂಗಲ್ಸ್ ತೆಗೆದು ಸಣ್ಣದಾಗಿ ನಕ್ಕು ಪಕ್ಕಕ್ಕಿಟ್ಟು ಸ್ವೀಟ್ ಬಾಕ್ಸ್ ತೆರೆದ್ಲು. ಅದರಲ್ಲಿ ಪೇಡ ಇತ್ತು. ಹಸಿವಾಗಿತ್ತೋ ಏನೋ, ನನಗೆ ಸ್ವೀಟ್ ಸಾಕು, ಈ ಗೋಲ್ಡ್ ಅಗತ್ಯ ಇಲ್ಲ ಅಂತ ಅರಿಶಿನ ಕುಂಕುಮ ತೊಗೊಳ್ತೀನಿ ಅಂತ ಬ್ಯಾಂಗಲ್ ಕೂಡ ಅವನಿಗೆ ಕೊಡ್ತಿದ್ರೆ ರಾಮ್ ಕಿರಿಕಿರಿಯಿಂದ, ಇವುಗಳು ನಾನೇನು ಮಾಡ್ಕೊಳ್ಳಿ, ಹಾಕೊಂಡು ಆಫೀಸ್ಗೆ ಹೋಗ್ಲಾ? ಚೈನ್ ನನಗಾದರೆ ಈ ಬ್ಯಾಂಗಲ್ ನಿನಗೆ ತಾನೇ, ಹಾಕೋ ಅಂತಂದ. ನೀವು ಚೈನ್ ಕೊಳ್ಳಿಗೆ ಹಾಕೊಳ್ಳಿಲ್ಲ ತಾನೇ, ಆಗಿರುವಾಗ ನಾನು ಯಾಕೆ ಬಳೆ ಹಾಕ್ಕೊಳ್ಬೇಕು? ನೀವು ಚೈನ್ ಹಾಕೊಳ್ಳಿ, ಅವಾಗ ನಾನು ಈ ಬಳೆ ಹಾಕ್ಕೊತೀನಿ ಅಂತ ಗಲಾಟೆ ಮಾಡ್ತಾ ವಾಪಸ್ ಆರ್ಡರ್ ಮಾಡಿದ್ಲು. ರಾಮ್ ತಲೆ ಚಚ್ಕೊಡ್ತಾ, ನನಗೆ ಎಲ್ಲಿ ಸಿಕ್ತಿ ತಂಟೆ ಅಂತ ಆ ಚೈನ್ ತೆಗೆದವನು ಕೊರಳಿಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಿದ್ರೆ ಸೀತಾ ಮೊಣಕಾಲು ಹುರ್ಕೊಂಡು ಗಬ ಕೋತಿ ಮರಿಯಂತೆ ಅವನ ಮುಂದೆ ನಡ್ಕೊಂಡು ಬಂದು, ಹಾಗಲ್ಲ ಅಂತ ನಾನು ಹಾಕ್ತೀನಿ ಅಂತ ಚೈನ್ ಹೋಗ್ತಿರೋದು ಅವನ ಮೇಲೆ ಬಾಗಿ ಅವನ ಕೊರಳಿಗೆ ಹಾಕಿದ್ಲು.
ಸೀತಾ ಚೈನ್ ಕೊಳ್ಳಿಗೆ ಹಾಕ್ಬಿಟ್ಟು ಸಣ್ಣದಾಗಿ ನಕ್ಕು, ಬಲೆ ಚೆನ್ನಾಗಿದೆ, ಇದನ್ನು ತೆಗಿಬೇಡಿ, ನಮ್ಮ ಮದುವೆ ಆದಮೇಲೆ ಬಂದು ಫಸ್ಟ್ ಗಿಫ್ಟ್ ಇದು ಅಂದ್ಲು ನಗ್ತಾ. ಅವನೇನು ಯೋಚಿಸ್ತಾ ಸರಿ ಆ ಬಳೆಗಳನ್ನ ಎತ್ತಕೊಡು ಅಂತ ಕೇಳಿದ. ಸೀತಾ ವಿಚಿತ್ರವಾಗಿ ನೋಡ್ತಾ, ಇವುಗಳೇನಾದರೂ ನೀವು ಹಾಕ್ಕೊಡ್ತೀರಾ ಏನು, ಚಂಡಾಳವಾಗಿರುತ್ತೆ, ಬೇಡ ಅಂದ್ಲು. ಅವಳು ಮಾತು ಕೇಳಿದ್ರ ಮುಖ ಸುಕ್ಕುಗಡಿಸ್ತಾ, ಏನು ಜೋಕಾ, ನಾನು ಹಾಕೊಳ್ಳೋಕ್ಕಲ್ಲ ನೀನು ಹಾಕೊಳ್ಳೋಕ್ಕೆ, ನನ್ನ ಕೊಳ್ಳಿಗೆ ಚೈನ್ ನೀನು ಹಾಕಿದ್ದಿಲ್ಲ, ಆಗಿರುವಾಗ ಬಳೆಗಳು ನಾನೇ ಹಾಕ್ತೀನಿ ಕೊಡು ಅಂತ ಅವಳ ಕೈಗೆ ಅಲಂಕರಿಸ್ತಾ. ಸೀತಾ ಅವನ್ನ ನೋಡಿ ತುಂಬ ಸಂಭ್ರಮ ಪಟ್ಕೊಳ್ತಾ, ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು, ಈ ಪೇಡ ಇನ್ನೂ ಚೆನ್ನಾಗಿದೆ ಗೊತ್ತಾ ಅಂತ ಅವನು ಮುಂದೆ ಇಟ್ಲು. ರಾಮ್ ಮುಖ ಸುಕ್ಕುಗಡಿಸ್ತಾ, ನನಗೆ ಮಿಲ್ಕ್ ಐಟಮ್ಸ್ ಇಷ್ಟ ಆಗಲ್ಲ, ಸೈಲೆಂಟಾಗಿ ಮಲಗು, ನನಗಂತೂ ನಿದ್ದೆ ಬರ್ತಿದೆ ಅಂತ ಬೆಡ್ ಮೇಲೆ ವಾಲ್ ಬಿಟ್ಟ. ಸೀತಾ ಮುತಿ ಮುರಿಯುತ್ತಾ, ಪೇಡ ತಿನ್ನಲ್ಲ ಅನ್ನೋ ಮನುಷ್ಯನನ್ನ ನಿನ್ನನ್ನೇ ನೋಡಿದ್ದು, ನೀನು ತಿಂದಿದ್ರೆ ನಾನು ತಿಂತೀನಿ ಬಿಡು ಅಂತ ಗಬಗಬಾ ತಿಂತ ಸಡನ್ನಾಗಿ ಹೊಳತ್ತು. ಅಷ್ಟೇ ಅವಳು ಗಟ್ಟಿಯಾಗಿ ಕೆಮ್ಮುತ್ತಾ ತೊಂದರೆ ಪಡ್ತಿದ್ರೆ ಅವ್ನು ನೋಡೋದಕ್ಕಾಗಲಿಲ್ಲ. ನೀರು ತಂದು ಅವಳಿಗೆ ನೀಡಿದ. ನೀರು ಕುಡಿತಾ ಆಯಾಸ ಪಡ್ತಾ ಕಣ್ಣುಗಳ ಕಡೆ ನೋಡಿದ್ಲು ಸೀತಾ. ಆ ಕ್ಷಣದಲ್ಲಿ ಅವನ ಕಣ್ಣು ಕೆಂಪಗಾಗಿದ್ವು. ಅದು ನೋಡಿದ್ರೆ ಯಾಕೋ ತುಂಬ ಫೀಲ್ ಆಗ್ತಾ, ಆರ್ ಯು ಓಕೆ ಅಂದರು. ಅವಳು ನಗ್ತಾ, ನಮ್ಮಮ್ಮ ನೆನಪು ಮಾಡ್ಕೊಳ್ತಿದ್ದಾರೆ ಅನಿಸುತ್ತೆ, ಅದಕ್ಕೆ ನೀವು ಕಂಗಾಲು ಮಾಡಿದ್ರೆ ಸಾರಿ, ನೈಟ್ ಅಂತ ಎಲ್ಲವನ್ನ ಪಕ್ಕಕ್ಕಿಟ್ಟು ನಿದ್ದೆಗೆ ಜಾರಿಬಿಟ್ಲು. ರಾಮ್ ಮನಸ್ಸಲ್ಲಿ ಅಂದ್ಕೊಂಡ, ಎಲ್ಲ ಚೆನ್ನಾಗಿದೆ ತಾನೆ, ನೆಲ ಮೇಲೆ ಮಲ್ಗೋದು ಯಾಕೆ, ಫಸ್ಟ್ ನೈಟ್ ದಿನ ಓವರಾಗಿ ಮಾತಾಡಿದೆ ಅದಕ್ಕೆ ಸಾರಿ, ಅಹಂಕಾರ ನಿಮಗಿಲ್ಲ, ನಂದೇ ಸೊಕ್ಕು ಅಂತ ಕ್ಷಮಿಸಿ ಅಂತ ಹೇಳಿ ನನಗೆ ಹತ್ರ ಆಗ್ಬೋದು ತಾನೇ, ನನ್ನನ್ನು ತೊಂದರೆ ಮಾಡೋದು ಯಾಕೆ, ನೆಲದ ಮೇಲೆ ಮಲಗು ಅಂತ ನಿನಗೆ ತಾನೇ ಹೇಳಿಲ್ಲ ತಾನೇ ಅಂತ ಸೊಕ್ಕು ಅಂತ ಮನಸ್ಸಿನಲ್ಲೇ ಬೈದ್ಕೊಳ್ತಾ ಹೋಗಿ ಬೆಡ್ ಮೇಲೆ ಸೇರಿದ. ಸೀತಾ ತುಳಸಿ ಅವರ ಆರ್ಡರ್ ಮನಸ್ಸಲ್ಲಿ ಇಟ್ಕೊಂಡು ಅವನಿಗೆ ಹತ್ರ ಆಗಬೇಕಂತ ನೋಡಿದ್ಲು. ಆದರೆ ಅವಳ ಸ್ವಾಭಿಮಾನ ಅಡ್ಡ ಬಂತು. ತಾನಾಗಿ ತನ್ನ ಗಂಡ ಅವನ ಬೇಕು ಅಂದ್ಕೊಳ್ಬೇಕು, ಪ್ರೀತಿಯಿಂದ ಹತ್ರ ಆಗಬೇಕು, ಬಲವಂತವಾಗಿ ಅವನಿಗೆ ಹತ್ರ ಆದರೆ ಹಗುರವಾಗಿ ನೋಡ್ತಾನೆ ಅನ್ನೋ ಭಾವನೆಯಿಂದ ಅವಳು ಧೈರ್ಯ ಮಾಡಲಿಲ್ಲ. ಸೀತಾ ಮಲಗಿರೋದು ನೋಡಿ ರಾಮ್ ಹಠದಿಂದ ಹೋಗಿ ಮಲಗ್ದ. ಏನೋ ಸ್ವಲ್ಪ ಸಮಯ ಹತ್ರ ಇದ್ದ, ಇಬ್ಬರು ಇವಾಗ ದೂರವಾಗಿ ನಿದ್ದೆ ಮಾಡ್ತಾ ಇದ್ದಾರೆ.